ಇಲ್ಲಿ ಏನ್ ಹೇಳ್ತಾರ ನಮ್ಮ ಮಂದೇವಾಡಿ ಕವಿಗಳು ಏನಂತಾರಪ್ಪ ಸಕ್ಕಮ್ಯ ಮತ್ತು ನಿಷ್ಕಮ್ಯ ಎರಡು ಭಕ್ತಿಗಳು ಬರ್ತಾವ. ಹೌದ್ ಹೌದು ಎರಡು ಭಕ್ತಿ ಅದಾವಲ್ಲ. ಈ ಸಕ್ಕಮ್ಯ ಅಂದ್ರೆ ಏನಪ್ಪಾ ಅಂತಂದ್ರ ತಮ್ಮ ಆ ಸಕ್ಕಮ್ಯ ಭಕ್ತಿ ಮಾಡಿದ್ರ ದೇವರ ಫಲ ಕೊಡ್ತಾನ, ಕರೆ ಅವನ ರೂಪ ಸಿಗಂಗಿಲ್ಲ ಅಂತ ಹೇಳ್ತಾರ ಕವಿಗಳು. ಹೌದ್ ಹೌದು. ಆ ನಿಷ್ಕಾಮ್ಯ ಭಕ್ತಿವನ್ನ ಮಾಡಿದ್ರ ಸ್ವಯಂ ಜ್ಯೋತಿ ಪರಮಾತ್ಮ ಬಂದ ನಿನ್ನ ದರಿಗಿಳಿತಾನ, ನಿನ್ನ ಕಣ್ಣಿಗೆ ಕಾಣಿಸ್ತಾನ ಅಂತ ಹೇಳ್ತಾರ ಕವಿಗಳು. ಹೌದ್ 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 ಹೌದು. ಇನ್ನು ಸಕ್ಕಾಮ್ಯ ಹೆಂಗ ಮತ್ತು ನಿಷ್ಕಾಮ್ಯ ಹೆಂಗ ಹೆಂಗಪ್ಪ ಇವ್ ಯಾರು ತಮ್ಮ? ನಿಷ್ಕಾಮ್ಯ ಅಂದ್ರ ಇಲ್ಲಿ ಹೆಂಗೈತೆ ಅಂದ್ರ ಹೌದ್ ಹೌದು. ನಿಷ್ಕಾಮ್ಯ ಅಂದ ಬಳಕ ತಮ್ಮ ಯಾವ್ದ್ರ ಮೇಲೆ ಆಶೆ ಮಾಡಬಾರದು. ಇವತ್ತ ಹೊಲ ಅನ್ನಬಾರದು, ಮಣಿ ಅನ್ನಬಾರದು, ರೊಕ್ಕ ಅನ್ನಬಾರದು, ರೂಪಾಯಿ ಅನ್ನಬಾರದು, ಹೆಂಡ್ರ ಅನ್ನಬಾರದು, ಮಕ್ಕಳು ಅನ್ನಬಾರದು. ಹೌದ್ ಹೌದ್ ಹೌದು. ಇದನ್ನ ಎಲ್ಲಾ ಬಿಟ್ಟು ಪರಮಾತ್ಮ ಎಲ್ಲಾ ನಿಂದ ಐತೋ ಜಗದ ಬರಿತ ನೀ ಕೊಟ್ಟದೈತೋ ಪರಮಾತ್ಮ ಅಂತ ಹೇಳಿಕೆ ಪರಮಾತ್ಮನ ಭಕ್ತಿ ಮಾಡಿದಾಗ ಅವಾಗ ಸ್ತೋತ್ರಿ ಇಷ್ಟ ಬ್ರಹ್ಮಗುರು ಪರಮಾತ್ಮ ಭೇಟಿ ಆಗ್ತಾನ ಅಂತ ಹೇಳಿ ಹಿಂಗ ಜ್ಞಾನಿಗಳು ಹೇಳ್ತಾರ ತಮ್ಮ. ಅವಾಗ ನಿಮಗೆ ಪರಮಾತ್ಮ ಒಲಿತಾನ. ಅದಕ್ಕಾಗಿ ಎಲ್ಲಾ ಬರೀ ನಾಂದ ಅಂದ್ರೆ ಎಲ್ಲೈತಿ ನಿಂದ ಅನ್ನೋ ಹಂತದ್ದು. ನಾನು ಅಹಂಕಾರ ಬರಬಾರ್ದು. ಶರೀರ ಅನ್ನೋ ಹಂತದ ಪರಮಾತ್ಮ ಅಂದದ, ತಿಣ್ಣುವ ಅನ್ನ ಪರಮಾತ್ಮ ಅಂದದ, ಹಾಲು ಅನ್ನೋ ಹಂತದ ಪರಮಾತ್ಮ ಅಂದದ, ಬೆಂಕಿ ಅನ್ನೋ ಹಂತದ ಪರಮಾತ್ಮ ಅಂದದ, ನೀರನ್ನೋ ಹಂತದ ಪರಮಾತ್ಮ ಅಂದದ. ಈ 84 ಲಕ್ಷ ಜೀವರಾಶಿಗಳೆಲ್ಲ ನನ್ನ ಪರಮಾತ್ಮ ಅಂದದ. ನಿಂದನ್ನೋ ಹಂತದ ಜಗತ್ತದೊಳಗೆ ಏನದ? ಹೌದ್ 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 ಹೌದಲ್ಲ ತಮ್ಮ. ತಂಗಿ ಮಾತು ಬಾಳ ಮಜಕೂರ್ ಅದ. ಹೌದೌದು. ಹೆಂಗಪ್ಪ? ಯಾಕಂದ್ರ ನೋಡು ವಿದ್ಯಾ ನಿಂದನ್ನು ಅಂತದ್ ಏನೇನು ಇಲ್ಲ, ನಿಂದ ನಿಷ್ಫಲ ಅದ, ಬರೀ ನಿಷ್ಫಲ ಅದ, ಬರೇ ನಾನು ತುಂಬೆ ಅದ. ಅದಕ್ಕಾಗಿ ತಂಗಿ ನಿನಗ ಏನಾಗೈತಿ ಅಂದ್ರ ನಾ ತಮ್ಮ ಇದಕ್ ಏನಾಗೈತಿ ಅಂದ್ರ ಮಶಿಬನಾಳ ಪಿಚ್ಚಗ ನಿನ್ನ ಪೀರಿಗೆ ಬರೀ ನಾನು ಅಂತ ನಿನ್ನ ಒಳಗ ಗರು ತುಂಬ್ಯದ. ಇದು ಹೋಗ್ಬೇಕ. ಅದಕ್ಕಾಗಿ ತಂಗಿ ಆ ನಾನು ಅಂತದ ನೀನ ತಕ್ಕ ಬತ್ತಂದ್ರ ನಿನ್ನ ಭಗವಂತ ಒಂದು ಕ್ಷಣದಾಗ ಸುಟ್ಟ ಬಸ್ ಮಾಡ್ತಾನ ಅಂತೇಳಿ ವೇದ ಪುರಾಣ ಶಾಸ್ತ್ರಗಳು ಹೇಳ್ತಾವ. ಅದಕ್ಕಾಗಿ ತಂಗಿ ನೀ ಅಂತೇಳಿ ಕೇಳಿದ ಹಾದಿ ಅಂದ್ರ ಪರಮಾತ್ಮ ಯಾವತ್ತು ನಿನಗ ಬೆನ್ನಿರ್ತಾನ, ಸದಾಕಾಲ ಕಾಪಾಡ್ತಾನ ಭಗವಂತ. ಅದಕ್ಕಾಗಿ ತಂಗಿ ನಿಮ್ಮ ಸತ್ಯಭಾಮಗ ಸೊಕ್ಕ ಬಂದಿತ್ತು, ನಿನಗೆ ಹೆಂಗ ಬಂದಿಲ್ಲ ಸೊಕ್ಕ? ಆಕಿಗೂ ಬಂದಿತ್ತು. ಸತ್ಯಭಾಮಗ ಸತ್ರಾರಾಜನ ಮಗಳ ಸತ್ಯಭಾಮಗ ಸೊಕ್ಕ ಬಂದಿತ್ತು. ಏನ್ ಮಾಡ್ತಾಳಪ್ಪ ಅಂದ್ರ 16,000 ಹೆಂಡ್ರು 8 ಮಂದಿ ಪಟ್ಟದರ್ಶಿಯರಿದ್ರು ನನ್ನ ಶ್ರೀಕೃಷ್ಣ ಪರಮಾತ್ಮಗ. ಇಟ್ಟು ಎಲ್ಲ ಇದ್ರು ಸಹಿತ ತಮ್ಮ ಈಕೀಗ ಸತ್ಯಭಾಮನ ತಕ್ಕ ಬೆಳ್ಳಿ ಬಂಗಾರ ಅಷ್ಟ ಐಶ್ವರ್ಯ ಏನು ಬೇಕಾದ ರಾಜ್ಯ ಒಡಿತನ ಇತ್ತು ಸತ್ಯಭಾಮನ ಹತ್ತಿರ. ಇಟ್ಟಿದ್ರು ಸಹಿತ ಕೃಷ್ಣ ಪರಮಾತ್ಮ ಯಾರ ಮೇಲೆ ಪ್ರೇಮ ಇಟ್ಟಿದ್ದ, ಯಾರ ಮೇಲೆ ನಂಬಿಕೆ ಇಟ್ಟಿದ್ದು ತಮ್ಮ? ಯಾರ ಮೇಲಪ್ಪ? ಬರೇ ಕೇವಲ ಏಕೋಚಿತ ಬರೇ ರುಕ್ಮಿಣಿ ಮೇಲೆ ಆಸೆ ಇಟ್ಟಿದ್ದ, ರುಕ್ಮಿಣಿ ಮೇಲೆ ಹಂಬಲ ಇಟ್ಟಿದ್ದ. ಬಾಳ ಇರಂಗಿಲ್ಲ. ನಿನ್ನ ಸೊಕ್ಕ ನಡಿತಂದ್ರ ತಂಗಿ ನಿನ್ನ ಸೊಕ್ಕ ಜಗದೊಳಗ ಮುರಿದು ಹೋಗ್ತಾನೆ ಯಾವ? ಈ ಕಂಬಗೆ ಸುರೇಶ. ನೀ ಎಲ್ಲಿ ಆಟ ಮಾಡೋದು ಅಲ್ಲೇ ಮಾಡೋದು, ಬಾಂಧಕ್ಕೆ ಇಲ್ಲಿ ಕಡಬುಡು ಬಗರಿ ಮಾಡಿದೆ ಅಂದ್ರ ಮಗಳ ನಿನ್ನ ತಟ್ಟ ತೆಗೆದು ಹೋಗತಾನ ಹಿಂಗಣಿಗೆ ಗ್ರಾಮದಾಗ. ಮುಂದೆ ಏನಾಯ್ತಪ್ಪ? ಈಗ ನಾ ಹೆಂಗ ದ್ರಷ್ಟಾಂತ ಸಿದ್ಧಾಂತ ವೇದಾಂತ ಅಧ್ಯಾತ್ಮ ಪಂಚಕರ್ಣಿ ಹೆಂಗ ಹೇಳ್ತಾನಲ್ಲ ಹೆಂಗ ಮಾತಾಡೋದು ಮಗಳ ಬಾಂಧ ಮುತ್ಯಂದು 5 ಒಂದು ಹೋರಿ ಕರುದು, ಒಂದು ಹೋರಿ ಕಾಸು ಹಾಕಿದ್ದ, ಒಂದು ಆಕಳ ಸಾಕಿದ್ದ, ಆಕಳ ಇತ್ತು. ಇದನ್ನ ಹೇಳಿದಂದ್ರ ವಿದ್ಯಾ ನೀನ್ ಇವತ್ತು ಬಿಡಂಗಿಲ್ಲ ಹಿಂಗಣಿ ಗ್ರಾಮದಾಗ. ಯಾಕಂದ್ರ ನನಗ ನಿನಗ ಮುದ್ದ ತಿಂಡಿ ನೋಡ್ಬೇಕಂತ ಕೂಡಿಸ್ಯಾರ. ತಿಂಡಿ ನೋಡ್ಬೇಕಂತ 6 ತಿಂಗಳ ಮುಂಚಿತ ಬುಕ್ಕಿಂಗ್ ಮಾಡ್ಯಾರ. ತಿಂಡಿ ಅಂದ್ರೆ ಎಂತದ ತಿಂಡಿ ಅಂದ್ರೆ ನೀ ಬೇರೆ ತಿಳ್ಕೊಂಡಿ. ಮತ್ತ ತಿಂಡಿಯಾಗ ಬಾ ನಮ್ಮಲ್ಲಿ ತಿಂಡಿ ಅದಾವು. ತಿಂಡಿ ಅಂದ್ರ ತಮ್ಮ ಜ್ಞಾನ ಅನ್ನೋ ಹಂತದ ತಿಂಡಿ ಅದ, ಅಜ್ಞಾನ ಅನ್ನೋ ಹಂತದ ಓಡಿಸ್ಬೇಕಾಗ್ಯದ. ನನಗ ನಿನಗ ಇವತ್ತ ತಂಗಿ ಜ್ಞಾನದ ತಿಂಡಿ ಆಗಬೇಕು, ಅಜ್ಞಾನದ ತಿಂಡಿ ಆಗಬಾರ್ದು ನನ್ನ ಹಿಂಗಡಿ ಗ್ರಾಮದಾಗ. ಹೆಂಗಪ್ಪ ತಿಂಡಿ ಅಂದ್ರ? ತಿಂಡಿ ಅಂದ್ರ ತಮ್ಮ ಒಂದು ಮಾತು ಹೇಳ್ತಾನೆ ಕೇಳ, ದೃಷ್ಟಾಂತ ಸಿದ್ಧಾಂತ ವೇದಾಂತ ತಂಗಿ ನಿನಗ ಹೇಳ. ಯಾವ ನನ್ನ ಹಾಲ ಮತದ ಪೂಜಾರಿ ಏನ್ ಮಾಡ್ತಾನ, ಮನಿ ಒಳಗ 100 ಕುರಿ ಸಾಕಿರ್ತಾನ. 100 ಕುರಿ ಸಾಕಿರ್ತಾನ. 100 ಕುರಿ ಸಾಕಿರ್ತಾನ. ದಿನಂಪ್ರತಿ ಅಡವಿಗೆ ಒಯ್ತಾನ, ತರ್ತಾನ, ದಡ್ಡಿ ಒಳಗ ಹಾಕ್ತಾನ. ಕುರಿಗೆ ಏನಾಗಿ ಬಿಟ್ಟಿರ್ತೈತಿ ತಮ್ಮ, ಆ ಕುರಿಗೆ ಅಡವಿ ಒಳಗ ತಿರುಗಿ ಏನಾಗಿರ್ತದಪ್ಪ ಅಂತಂದ್ರಣ ಆ ವಟವಾಟಿ ಕಾಯಿಗಳ ಹತ್ತಿ ಬಿಟ್ಟಿರ್ತಾವ ತಮ್ಮ. ವಟವಾಟಿ ಕಾಯಿಗಳ ಹತ್ತಿರ ಕುರಿಗೆ ಅವಾಗ ಕುರಿಗೆ ಏನಾಗತ್ತದ, ಮೇಯ್ಬೇಕನ್ನೋ ಹಂತದ ಹಂಬಲಾಗಂಗಿಲ್ಲ, ಮೇಯ್ಬೇಕನ್ನೋ ಹಂತದ ಹೌಶಿ ಆಗಂಗಿಲ್ಲ. ಕುರಿಗೆ ತಿಂಡಿ ಬಿಟ್ರೆ ಅವಾಗ ಏನಾಗಿರ್ತದ, ಈ ಮಶಿಬನಾಳ ಹೆಣ್ಣ ಕುರಿಗೆ ಏನಾಗುತ್ತದ, ತಿಂಡಿ ಬಿಡ್ತದ ಈ ಮಶಿಬನಾಳ ವಿದ್ಯಾಗ. ಅವಾಗ ತಿಂಡಿ ಬಿಟ್ಟದ ನಮ್ಮ ಅಪ್ಪಗೂ ಗೊತ್ತಾಕತೆ ಪೂಜಾರಿಗೆ. ಏನ್ ಮಾಡ್ತಾನ ಅವಾಗ ನಮ್ಮ ಅಪ್ಪ ಏನ್ ಮಾಡ್ತಾನ, ಹೋಗಿ ಕೇಳಿದ ಇಂಡಿ ಬಾಜಾರಕ್ಕೆ ಹೋಗಿ ಕೇಳಿದ ಹೊರತ ಕತ್ರಿ ತಗೊಂಡು ಬರ್ತಾನ ಈ ಮಶಿಬನಾಳ ಕುದುರೆ ಕಟ್ಟು ಮಾಡಾಕ. ಹೋಗಿ ಕೇಳಿದ 2 ಕತ್ರಿ ತಂದ ಕೇಂದ್ರ ಈ ಮಶಿಬನಾಳ ಕುರಿ ಏನ್ ಮಾಡ್ತಾನ ತಮ್ಮ ತೊಡೆಯಾಗಿ ಹಿಡಿತಾನ. ಹಿಡದ ಕೆರಿಂದ ತಳಗ ಕೆಡದ ಕೆರಿಂದ ಇದನ್ನ ಮ್ಯಾಲ ಬೆನ್ನು ಹುರಿ ಹಿಡಿದಕ್ಕಿಂದ ಏನ್ ಮಾಡ್ತಾನ, ಉಣ್ಣಿ ಕಟ್ಟು ಮಾಡ್ತಾನ. ಅವಾಗ ಕಟ್ಟು ಮಾಡಿ
ತಗದ ಇದು ಮಶಿಬಣಾಳ ಕುರಿ ತಿಂಡಿ ಕುಲ್ಲಾತ ಮತ್ತ ಹೆಣ್ಣು ಕುರಿದ ಮತ್ತ ಗಂಡು ಕುರಿದಲ್ಲ ತಮ್ಮ ಮಾತಿನ ತಂಡಿ ಒಂದು ಹೋಗಬೇಕಿರ್ಲಿ ಏ ತಂಡಿ ಒಂದ್ ಹೋಗ್ಬೇಕಲ್ಲ ಆ ತಂಡಿ ಹೋಗಬೇಕಾದ್ರ ನಮ್ಮ ಅಪ್ಪ ಮಾಡಗ ಒಂದು ಚೀಸ್ ಬೇರೆ ಮಾಡ್ತಾನ ಏನ್ ಮಾಡ್ತಾನ ತಮ್ಮ ಏನ ತಂಡಿ ಹೋಗಬೇಕಾದ್ರ ಉಣ್ಣಿ ಕುರಿ ಬಣ್ಣ ತಗೊಂಡ್ಕೇನ್ ಏನ್ ಮಾಡ್ತಾರ ಕಂಬಳಿ ಬಣ್ಣ ನೇಯ್ತಾನ ಕಂಬಳಿ ಬಣ್ಣ ತಯಾರು ಮಾಡ್ತಾನ ಆ ಕಂಬಳಿ ಬಣ್ಣ ತಯಾರು ಮಾಡಿ ಇದಕ್ಕ ಈ ಮಶಿಬಣಾಳದಕ್ಕ ಬಹಳ ತಂಡಿ ಹೆಚ್ಚಿತ್ತು ಅವಾಗ ತುಗರ ಹೊಸಪೇಲಿ ಅಂತೇಳಿ ಕಂಬಳಿ ಕೊಟ್ಟ ಇದ್ರ ತಂಡಿ ಕುಲ್ಲ ಆತು ಈ ಮಶಿಬಣಾಳ ಹುಡುಗಿದ ತಮ್ಮ ಏನ ತಂಡಿ ತಿಂಡಿ ತಂಡಿ ಕುಲ್ಲ ಆತ್ರಲ್ಯ ಏನು ರೊಕ್ಕ ಏನ ₹4 ರೊಕ್ಕ ಆಗಬೇಕಾದ್ರ ನಮ್ಮ ಅಪ್ಪ ಆಟ ಎಂತದ ಮಾಡ್ತಾನ ಮತ್ತೇನ್ ಮಾಡ್ತಾನ ಆ ಕಂಬಳಿ ಬಣ್ಣ ತಗೊಂಡ್ಕೇಂದ್ ಇಂಡಿ ಬಾಜಾರಕ್ಕೆ ಹೋಗಿ ಕೇಳಿದ ಹಚ್ಚಿದಾಗ 1000 ಅಲ್ಲ 2000 ಅಲ್ಲ ₹10,000 ಗಳಿಕೆ ಮಾಡ್ತಾನ ನನ್ನ ಪೂಜಾರಿ ಒಯ್ದ ಕಂಬಳಿ ಮಾರಿ ತಂಗಿ ಮತ್ತ ಕುರಿ ಹೆಣ್ಣು ನಾಂದ ತಂದಿ ಮತ್ತ ಈ ಕುರಿ ತಯಾರಾಗಬೇಕಾದ್ರ ದಗದ ಬೇರೆ ಐತಿ ಹಾಲು ಮತ್ತ ಅವ್ರಿಗೆಲ್ಲರಿಗೆ ಗೊತ್ತ ಆ ಕುರಿ ಬ್ಯಾರೆ ಐತ್ರ ಆ ಕುರಿ ಯಾವಾರ ಕೈಲಾಸದಾಗ ಪೈಲೆ ಪ್ರಥಮದಾಗ ನಮ್ಮ ಅಪ್ಪ ಕಂಬಳಿ ತಯಾರು ಮಾಡ್ಯಾನ ನಿಮ್ಮ ಅವ್ವನದ ಏನೇನು ಸಂಪರ್ಕ ಇಲ್ಲ ನಿಮ್ಮ ಅವ್ವನ ಚಾರ್ಜ್ ಇಲ್ಲ ನಿಮ್ಮ ತಾಯಿದ ಗೊತ್ತಿಲ್ಲ ನಿಮ್ಮ ಅವ್ವಂದ ಗೊತ್ತಿಲ್ಲ ಮತ್ತ ಈ ಕುರಿ ಉದ್ಭವ ಆಗಬೇಕಾದ್ರ ನಮ್ಮ ಅಪ್ಪಣದಿಂದ ಉದ್ಭವ ಆಗಿ ಬಂದವ ಭೂಮಿ ಒಳಗ ಈ ಮಾಸ್ತರ ಈ ಕುರಿ ಉದ್ಭವ ಆಗಿ ಬರ್ಬೇಕಾದ್ರ ನಮ್ಮ ಅಪ್ಪ ಆಶೀರ್ವಾದ ಮಾಡಿದಾಗ ಕುರಿ ಹಿಂಡ ತಯಾರಾಗಿ ಬಂದದ ಒಳಗ ಹುತ್ತಿನ ಒಳಗಿಂದ ತಯಾರಾಗಿ ಬಂದದ ಅದಕ್ಕಾಗಿ ತಂಗಿನಿ ಇವತ್ತು ಎದರಾಗ ಬಂದ್ರು ನೀ ಎಲ್ಲಿ ಬಂದ್ರು ನಿನ್ನ ಒಟ್ಟು ಕಡಿಮೆ ಮಾಡಿ ಹೋಗಲಾರ್ದ ಕಂಬಗಿ ಊರಿಗೆ ಹೋಗಂಗಿಲ್ಲ ಹುಡುಗ ಇನ್ನ ಒಂದು ಬಾಕಿ ಉಳಿದೈತಿ ಪ್ರಶ್ನೆ ನಿಂದ ಏನಪ್ಪಾ ಅಂತಂದ್ರ ತಮ್ಮ ಕೈಲಾಸದಾಗ ಗೌರಿಗೆ ಸೊಕ್ಕ ಬಾಳ ಬಂದಿತ್ತ ಗೌರಿಗೆ ಸೊಕ್ಕ ಬಂದಾಗ ಗೌರಿಗೆ ಏನಾಗಿತ್ತ ತಮ್ಮ ನಾನಾ ಅಂತಿದ್ಳು ಪರಮಾತ್ಮ ಅಂದ ಏ ಹೊಸಪ್ಯಾಲಿ ಅಂದವ ಅಲ್ಲ ನಿನ್ನತ್ತಕ್ಕೆ ಎಷ್ಟು ಸೊಕ್ಕ ಬಂದೈತಿ ಅಂದ್ರಣ ನನಗ ನೀ ಬಂದ ಕೇಳಿದ ವಾಕ್ವಾದ ಮಾಡ್ತಿ ಅಂದ್ರ ತಿಳ್ಕೊಂಡ ನನ್ನ ಅಪ್ಪ ಶಾಪ ಕೊಟ್ಟ ಬಿಟ್ಟ ಸ್ವಯಂ ಜ್ಯೋತಿ ಪರಮಾತ್ಮ ಶಾಪ ಕೊಟ್ಟ ಕೂಡ್ಲೇನೆ ಇವ್ರ ಗೌರಿ ಏನಾಗ್ಯಾಳ ಅಂದ್ರ ಒಂದ ಶಂಕಾಗಿ ಬಿದ್ದಾಳ ಭೂಲೋಕದಾಗ ಆ ಶಂಕದ ಹೆಸರೇನು ಆ ಶಂಕದ ಒಳಗ ಒಬ್ಬ ಹುಡುಗ ಹುಟ್ಟ್ಯಾನ ಗಂಡಸ ಹುಡುಗ ಹುಟ್ಟ್ಯಾನ ಗಂಡಸ ಮಗ ಆ ಶಂಕದ ಹೆಸರೇನು ಆ ಹುಡುಗನ ಹೆಸರೇನು ಇನ್ನ ಇದ ಉಳ್ದೈತಿ ನಿನಗ ಇದನ್ನ ಹೇಳಬೇಕು ಇಲ್ಲಿ ರೊಕ್ಕ ತಗೊಂಡ್ ಹೋಗಬೇಕ ಇಲ್ಲಿಕಂದ್ರ 3 ವರ್ಷದ ರೊಕ್ಕ ಇಲ್ಲಿ ಜಿಪಾಡಿ ಕಟ್ಟಿ ಕೆರೆದ ಸುಮ್ಮನ ಆಯ್ಕೊಂಡಿ ಹಂಗ ಮಶಿಬಣಾಳಗ ರಮಕ್ ಹೋಗಬೇಕ ನಾವೊಂದು ಕೇಳ್ತೀನಿ ಮಾಸ್ತರ್ಗ ಏನ್ ಕೇಳ್ತಿ ಹೋತಮ್ಮ ಏನ ಕುರಿ ಮೊದಲ ಕಂಬಳಿ ಮೊದಲ ಏನ್ ಅವಟ್ ಕೂತಾನ ಅವನೋಟ್ ಎಬ್ಬಿ ಸೋಡಿಸ್ಬೇಕೈತಿ ಹೇಳಿ ಮಾತಾಡ್ ಶಾಣೆ ಬಾಳದ ನನ್ಬೇಡ ಹಂಗ ಮಾಮಾಗವ ಬಾಳ ಶಾಣೆ ಅದಾನ ತಮ್ಮ ಯಾಕಂದ್ರ ಅವ ನಮ್ಮ ಮಾಮ ಹಾಡಾಕತ್ ಒಂದ್ 40 ವರ್ಷ ಆತ ಮೊದಲ ಏನೈತಿ ಅಪ್ಪ ದೊಡ್ಡವ ಅಂತೇಳಿ ಬೆಳೆಸಿದ ಇಂತ ಪ್ರಸಂಗ ಬಂದಿದ್ದಿಲ್ಲ ಅವಂಗ ಅವಾಗ ಹಿಂಗ ಬಂದಿದ್ದಿಲ್ಲ ಮತ್ತೆ ಹುಡುಗಿ ಒಂದ್ ಕಿಂಗ್ ಮಾಡಿ ಇಟ್ಟಾಳ ತಮ್ಮ ತಗದ ಹಿಂಗ ಇರ್ಲಿ ತಮ್ಮ ಸಣ್ಣಾಗ ನಡಿ ಇನ್ನ ವಿಷಯಗಳು ಬಹಳ ಅದಾವ